ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅರ್ಚನಾ ಗ್ಲಾಮರ್ ಗೈಡ್ಗೆ ಸ್ವಾಗತ. ಇದು ನನ್ನ ಎರಡನೇ ವಿಡಿಯೋ. ಇವತ್ತು ನಾನು ಒಂದು ಪಿಂಪಲ್ಗೆ ರೆಮಿಡೀಸನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪಿಂಪಲ್ ಅನ್ನೋದು ಎಲ್ಲರಿಗೆ ಕೂಡ ಕಾಡುವಂತಹ ಒಂದು ಸಮಸ್ಯೆ. ಇದನ್ನು ನಾವು ಹೇಗೆ ಕ್ಯೂರ್ ಮಾಡ್ಕೊಳ್ಬೇಕು ಅಂತ ಹೇಳಿ, ನನಗೆ ಕೂಡ ಪಿಂಪಲ್ ಆಗ್ತಿತ್ತು. ಅಂದರೆ ಸ್ಕೂಲ್ ಟೈಮಲ್ಲೆಲ್ಲ ಹೋಗಬೇಕಾದ್ರೆ ನನಗೆ ತುಂಬಾ ಪಿಂಪಲ್ಸ್ ಎಲ್ಲ ಬರ್ತಾ ಇತ್ತು. ಸ್ಕೂಲ್ ಟೈಮಲ್ಲೆಲ್ಲ ನನಗೆ ಅಷ್ಟು ಅದು ಪಿಂಪಲ್ ಬಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ಈಗ ಸ್ವಲ್ಪ ಸ್ವಲ್ಪ ತಿಳ್ಕೊಂಡೆ. ಹಾಗೆ ಒಂದೇ ದಿನದಲ್ಲಿ ನಾವು ಪಿಂಪಲನ್ನು ಮಾಯ ಮಾಡ್ಕೊಳ್ಬೋದು. ಮತ್ತು ನಮಗೆ ಒಂದು ಏಜ್ ಆದಮೇಲೆ ಪಿಂಪಲ್ ಬೀಳೋದಿಲ್ಲ ನೋಡಿ. ಆಫ್ಟರ್ 35 ಎಲ್ಲ ಸ್ವಲ್ಪ ನಮಗೆ ಅಂದರೆ ಒಂದು ಸಾಧಾರಣ ನಮಗೆ ಒಂದು ಡೆಲಿವರಿ ನಂತರ ಪಿಂಪಲ್ ಎಲ್ಲ ಬೀಳೋದು ಕಡಿಮೆ ಆಗುತ್ತೆ. ಹಾಗಾಗಿ ಕಾಲೇಜ್ ಟೈಮ್ಸಲ್ಲಿ ಟೀನೇಜಲ್ಲೆಲ್ಲ ತುಂಬಾ ಪಿಂಪಲ್ಸ್ ಬೀಳುತ್ತೆ. ಯಾಕೆಂದರೆ ನಮ್ಮ ಹಾರ್ಮೋನ್ ಎಲ್ಲ ವೇರಿಯೇಷನ್ನಿಂದಾಗಿ ಪಿಂಪಲ್ಸ್ ಬೀಳುತ್ತೆ. ಯಾಕೆ ಪಿಂಪಲ್ ಬೀಳುತ್ತೆ ಅನ್ನೋದನ್ನು ನಾವಿಲ್ಲಿ ಇವತ್ತು ನೋಡ್ಕೊಳ್ಳುವ. ಮೊದಲಿಗೆ ಒಂದು ಏಜಲ್ಲಿ 16 ಈಗ 10th 8th 9th 10th ಏಜಲ್ಲಿ ಪಿಂಪಲ್ ಬೀಳ್ತದೆ ಟೀನೇಜಲ್ಲಿ. ಆಮೇಲೆ ಆಯಿಲಿ ಸ್ಕಿನ್ ಇರ್ಬೋದು, ಅಥವಾ ನಾವು ಪೊಲ್ಯೂಷನ್ ಡಸ್ಟಿಗೆಲ್ಲ ಹೋಗ್ತೇವಲ್ಲ ಅದರಿಂದಾಗಿ ಪಿಂಪಲ್ ಬೀಳ್ತದೆ. ಪಿಂಪಲ್ ಬೀಳೋದಕ್ಕೆ ಮೇಯ್ನ್ ರೀಸನ್ ಅಂತ ಹೇಳಿದರೆ ಹೇಳ್ಬೋದು, ಒಂದು ಆಯಿಲಿ ಸ್ಕಿನ್ ಅವರಿಗೆ ಸ್ವಲ್ಪ ಜಾಸ್ತಿ ಪಿಂಪಲ್ ಬೀಳುತ್ತೆ. ಹಾಗೆ ಹೆರಿಡಿಟ್ರಿ ಇದ್ದರೆ ಕೂಡ ಪಿಂಪಲ್ ಬೀಳ್ತದೆ. ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ, ಅಜ್ಜನಿಗೆ ಅವರಿಗೆಲ್ಲ ಪಿಂಪಲ್ಸ್ ಇದ್ದರೆ ಆ ಒಂದು ಜೀನಲ್ಲಿ ನಮಗೆ ಕೂಡ ಪಿಂಪಲ್ಸ್ ಬೀಳ್ಬೋದು. ಅದು ಒಂದು ರೀಸನ್. ಮತ್ತು ನಾವು ಜಂಕ್ ಫುಡ್ಸ್, ಆಯಿಲಿ ಫುಡ್ಸ್ ಎಲ್ಲ ತಿಂತೇವಲ್ಲ, ಅದು ಕೂಡ ಮೇಯ್ನ್ ರೀಸನ್ ಪಿಂಪಲ್ ಬೀಳೋದಕ್ಕೆ. ಆದರೆ ನಮಗೆ ಒಂದೊಂದು ಸತಿ ಪಿಂಪಲ್ ಬಿದ್ದಾಗ, ಈ ಫಂಕ್ಷನ್ ನಾಳೆ ಮರುದಿವಸ ಫಂಕ್ಷನ್ ಇದೆ, ಮುಖದಲ್ಲಿ ಪಿಂಪಲ್ ಇದೆ ಅನ್ನುವಾಗ ತುಂಬಾ ಟೆನ್ಷನ್ ಆಗುತ್ತೆ. ಅಯ್ಯೋ, ಈ ಪಿಂಪಲ್ ಹೋಗ್ಲಿಕ್ಕೆ ಹೇಗಂದ್ರೂ 4 ದಿವಸ ಬೇಕಲ್ವಾ, ಒಂದು ವಾರ ಬೇಕಲ್ವಾ, ಏನು ಮಾಡೋದು ಅಂತ ಟೆನ್ಷನ್ ಆಗುತ್ತಲ್ವಾ. ಅದಕ್ಕೆ ನನ್ನ ಹತ್ರ ಇವತ್ತು ಪರಿಹಾರ ಇದೆ. ಅದು ಏನಂದ್ರೆ ಒಂದೇ ದಿನದಲ್ಲಿ ಇವತ್ತಿಂದ ನಾಳೆಗೆ ನಾವು ಪಿಂಪಲನ್ನು ಮಾಯ ಮಾಡ್ಬೋದು. ಯಾವ ರೀತಿ ಮಾಡೋದು, ಅದಕ್ಕೇನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್, ಮನೆಯಲ್ಲೇ ಇರುವ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಪಿಂಪಲನ್ನು ಮಾಯ ಮಾಡಿಕೊಳ್ಳುವ. ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ಈಗ ಪಿಂಪಲ್ ಆದಾಗ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಈ ಥರ ಐಸ್ ಕ್ಯೂಬ್ಸನ್ನು ತಗೊಳ್ಬೇಕು. ಐಸ್ ಕ್ಯೂಬ್ಸ್ ಫ್ರಿಜ್ಜಲ್ಲಿರುತ್ತಲ್ವ, ಈ ಥರ ಐಸ್ ಕ್ಯೂಬ್ಸನ್ನು ನಾವು ಎಲ್ಲಿ ಪಿಂಪಲ್ ಇದೆ, ಈಗ ನಂದಿಲ್ಲಿ ಕೆಲವು ಕಲೆಗಳೆಲ್ಲ ಇದೆ, ತುಂಬ ಪಿಂಪಲ್ಸ್ ಇಲ್ಲ, ಜಸ್ಟ್ ಅದು ಯಾವಾಗಂದರೆ ಹೈಸ್ಕೂಲ್ ಟೈಮ್ಸಲ್ಲೆಲ್ಲ ಆಯ್ತಲ್ಲ ಅದು. ಇದನ್ನು ನೀವು ಕೈಯಲ್ಲೇ ಹೀಗೆ ಉಜ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದ್ದರೆ ಈ ಥರ ಕಾಟನ್ನಿಂದ ಹಿಡ್ಕೊಂಡು ಪ್ರೆಸ್ ಮಾಡಿ ಉಜ್ಜ್ಬೋದು. ಅಂದರೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಕೋಲ್ಡ್ ಇರುತ್ತಲ್ಲ, ಹಾಗೆ ಕಾಟನ್ ತಗೊಂಡು ಈ ಥರ ಉಜ್ಜಬೇಕು. ಎಲ್ಲಿ ಪಿಂಪಲ್ ಇದೆ ಅಲ್ಲಿ ಚೆನ್ನಾಗಿ ಉಜ್ಜಬೇಕು. ಆಗ ಅಲ್ಲಿ ಸ್ಕಿನ್ ಶ್ರಿಂಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಈ ಥರನೇ ನೀವು ಮಾಡಿಕೊಳ್ಬೇಕು. ನಿಮಗೆ ಮುಖದಲ್ಲಿ ಎಲ್ಲ ಕಡೆ ಪಿಂಪಲ್ಸ್ ಇದೆ ಅಂತಾದರೆ ಅಲ್ಲಿ ಕೂಡ ಹೀಗೆ ಮಾಡ್ಕೊಳ್ಬೋದು. ಈ ಥರ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಹೀಗೆ ಒಂದು 5 ನಿಮಿಷ ಮಾಡ್ತಾ ಇರಬೇಕು. ಇಲ್ಲಿ ಸ್ಕಿನ್ ಎಲ್ಲ ಕೂಡ ಶ್ರಿಂಕ್ ಆಗಬೇಕು. ಐಸ್ ಇದಾದಮೇಲೆ ಆಮೇಲೆ ಎರಡನೇ ಸ್ಟೆಪ್ಪು, ಇಲ್ಲಿ ನಾವು ಪಿಂಪಲಿಗೆ ನೀರು ಹಾಕ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಒರೆಸ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು ಇದು ಟೀ ಟ್ರೀ ಆಯಿಲನ್ನು ಅಪ್ಲೈ ಮಾಡಿಕೊಳ್ಳೋದು. ಟೀ ಆಯಿಲ್ ಇದೆಯಲ್ಲ, ತುಂಬ ಕಾಯಿಲೆಗಳಿಗೆ ಇದು ಔಷಧಿ ಆಗ್ತದೆ. ಸ್ಕಿನ್ ರಿಲೇಟೆಡ್ ಏನಾದರೂ ಸ್ಕಿನ್ ಡಿಸೀಸ್ ಇದ್ದರೆ ಕೂಡ ಇದನ್ನು ಹಚ್ಕೊಳ್ಬೋದು. ಪಿಂಪಲ್ಗೆ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಯಾಕೆಂದರೆ ಇದನ್ನು ಹಚ್ಚಿದರೆ ಕೂಡಲೇ ಒಂದು ಗಾಯ ಶ್ರಿಂಕ್ ಆಗುತ್ತೆ. ಇದಕ್ಕಷ್ಟು ಪವರ್ ಇದೆ. ಟೀ ಟ್ರೀ ಆಯಿಲ್ ಅಂತೇಳಿ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ಅದರ ಯೂಸೇಜ್ ಎಲ್ಲ ನೀವು ತಿಳ್ಕೊಳ್ಬೋದು. ಇದು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗ್ತದೆ ನಿಮಗೆ. ಈ ಟೀ ಟ್ರೀ ಆಯಿಲ್ ಒಂದು ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಯಾವಾಗಲೂ ಏನಾದರೂ ಚರ್ಮದ ಕಾಯಿಲೆ, ತುರಿಕೆ ಅಂಥದ್ದೆಲ್ಲ ಬಂದರೆ ಕೂಡ ಹಚ್ಕೊಂಡ್ರೆ ಕ್ಯೂರ್ ಆಗ್ತದೆ ಇದರಲ್ಲಿ ಟೀ ಟ್ರೀ ಆಯಿಲ್. ಇದಕ್ಕೆ 200 ರೂಪಾಯಿ, 200 ಇಂದ 250 ವರೆಗೆ ಇರ್ತದೆ. ಯಾಕೆಂದರೆ
ಇದು ಅಷ್ಟು ಒಳ್ಳೆಯದು, ಹಾಗೆ ಅಷ್ಟು ಕಾಸ್ಟ್ಲಿ ಇರ್ತದೆ. ಇದು ಒಂದು ತಂದಿಟ್ಕೊಂಡ್ರೆ ನಿಮಗೆ ಎಷ್ಟೋ ಸಮಯಕ್ಕೆ ಕೂಡ ಬರ್ತದೆ. ಇದು ನೋಡಿ ಈ ರೀತಿ ಇರ್ತದೆ ಟೀ ಟ್ರೀ ಆಯಿಲ್. ಇದರಲ್ಲಿ ನಾನು ಅವತ್ತು ನನ್ನೊಂದು ಕಾಲಲ್ಲಿ ಚರ್ಮದ ಕಾಯಿಲೆ ಥರ ಇತ್ತು, ಹಾಗೆ ಅದಕ್ಕೋಸ್ಕರ ತಗೊಂಡದ್ದು ನಾನು. ಸುಮಾರು ಇಷ್ಟು ಮುಗ್ದಿದೆ, ಇಷ್ಟೇ ಇರುವುದೀಗ ಇದರಲ್ಲಿ. ಈಗ ಪಿಂಪಲ್ ಬಂದ ಟೈಮಲ್ಲಿ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೇನೆ. ಜಸ್ಟ್ ಪಿಂಪಲಿಗೆ ಹೀಗೆ ಕೈಯಲ್ಲಿ ತಗೊಳ್ಳೋದು, ತುಂಬ ಹಚ್ಚಲಿಕ್ಕಿಲ್ಲ, ಜಸ್ಟ್ ಕೈಗೆ ಟಚ್ ಆಗಬೇಕು, ಇದು ಒದ್ದೆ ಆಗಬೇಕು. ನೋಡಿ ಇಷ್ಟೇ, ನೋಡಿ ಇಷ್ಟೇ, ಜಾಸ್ತಿ ಹಾಕಬಾರ್ದು. ಇದು ಒಂಥರ ಅಂದರೆ ಬರ್ನ್ ಆಗುತ್ತಲ್ಲ ಆ ಥರ ಇರುವಂಥದ್ದು, ಜಾಸ್ತಿ ಸ್ಕಿನ್ನಿಗೆ ಅಪ್ಲೈ ಮಾಡಬಾರ್ದು. ಅದು ಬೇಕಾದೀಗ ಅದರ ಸ್ಮೆಲ್ ಕೂಡ ಹಾಗೇ ಇದೆ. ಇಲ್ಲಿ ಪಿಂಪಲ್ ಇದೆ ಅಂದರೆ ಇಲ್ಲಿ ಹೀಗೆ ಹಚ್ಚಿಕೊಳ್ಬೇಕು ಅಷ್ಟೇ, ಅದು ಅಲ್ಲೇ ಶ್ರಿಂಕ್ ಆಗುತ್ತೆ. ತುಂಬ ಹಚ್ಕೊಳ್ಬೇಡಿ, ಚಮಚ ಹಾಕಿ ಸ್ಕಿನ್ನಿಗೆ ಹಾಕಬೇಡಿ, ಸ್ವಲ್ಪನೇ ಸ್ವಲ್ಪ. ನೋಡಿ ನಾನು ತೋರಿಸ್ತೇನೆ, ನನ್ನ ಕೈ ಒದ್ದೆ ಆಗಿದೆ ಅದರಲ್ಲಿ, ಅಷ್ಟೇ. ಎಲ್ಲಿ ಪಿಂಪಲ್ ಇದೆ ಅಲ್ಲಿ ಹಚ್ಕೊಳ್ಳೋದು. ಟೀ ಟ್ರೀ ಆಯಿಲನ್ನು ಹಚ್ಚಿಕೊಂಡು ಸುಮಾರು ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆಗಳಷ್ಟು ಹೊತ್ತು ಸ್ಕಿನ್ನನ್ನು ಹಾಗೆ ಬಿಡಬೇಕು. ಹಾಗೆ ಮಾಡಿದರೆ ಮಾತ್ರ ಅದು ಕ್ಯೂರ್ ಆಗುತ್ತೆ. ಬೇಗನೆ ನೀವು ವಾಶ್ ಮಾಡಿದರೆ ಅದು ಅಷ್ಟು ಇಫೆಕ್ಟಿವ್ ಆಗಿ ಇರೋದಿಲ್ಲ. ನೆಕ್ಸ್ಟ್ ಥರ್ಡ್ ಸ್ಟೆಪ್, ಒಂದು 20 ನಿಮಿಷಗಳಷ್ಟು ಹೊತ್ತು ಟೀ ಟ್ರೀ ಆಯಿಲ್ ಹಾಗೆಯೇ ಮುಖದಲ್ಲಿ ಇರಬೇಕು. ಅದಾದ ನಂತರ ನಾವು ನೆಕ್ಸ್ಟ್ ಒಂದು ಹೀಲಿಂಗ್ ಪೇಸ್ಟನ್ನು ಮಾಡಿಕೊಳ್ಬೇಕು. ಈ ಹೀಲಿಂಗ್ ಪೇಸ್ಟ್ ನಮ್ಮ ಚರ್ಮದಲ್ಲಿರುವ ಪಿಂಪಲನ್ನು ಹೋಗಲಾಡಿಸ್ತದೆ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಪುದೀನ ಎಲೆಗಳು, ಒಂದು ಫ್ರೆಶ್ ಆದಂತಹ 4ರಿಂದ 5 ಪುದೀನ ಎಲೆಗಳನ್ನು ತಗೊಳ್ಬೇಕು. ತುಂಬ ನೀವು ಮಾಡೋದಾದರೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಬೋದು, ಬರೀ ಸ್ವಲ್ಪ ಇದ್ದುದರಿಂದ ನಾನು ಅದನ್ನು ಹೀಗೇ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಪೇಸ್ಟ್ ಮಾಡಿಕೊಂಡಂತಹ ಈ ಪುದೀನ ಪೇಸ್ಟಿಗೆ 1 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಪತಂಜಲಿ ಅವರದ್ದು ಅಲೋವೆರಾ ಜೆಲ್ ತಗೊಳ್ತೇನೆ. ಅಲೋವೆರಾ ಜೆಲ್ ಇದೆಯಲ್ವ, ಅದು ಸ್ಕಿನ್ ಗ್ಲೋ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಅದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗ್ತದೆ. ಹಾಗೆ ಅದನ್ನು ಪುದೀನ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಬೇಕು. ಹೇಗೆ ಹಚ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ, ಈಗ ನೋಡುವ. ಈಗ ನೋಡಿ ಟೀ ಟ್ರೀ ಆಯಿಲೆಲ್ಲ ಒಣಗಿದೆ, ಒಂದು 20 ಮಿನಿಟ್ಸ್ ಆಗಿದೆ. ಹಾಗೆ ನನ್ನ ಮುಖದಲ್ಲಿ ಅಷ್ಟು ಪಿಂಪಲ್ ಇಲ್ಲದ ಕಾರಣ ನಾನು ಜಾಸ್ತಿ ಹೊತ್ತು ಇಡದೇ ಇದ್ದರೂ ಕೂಡ ಪ್ರಾಬ್ಲಮ್ ಇಲ್ಲ. ಆದರೆ ದೊಡ್ಡ ಪಿಂಪಲ್ ಆಗಿ ಇದ್ದ ಟೈಮಲ್ಲಿ ನೀವು 20 ಮಿನಿಟ್ಸ್ ಅಥವಾ ಅರ್ಧ ಗಂಟೆಗಿಂತ ಜಾಸ್ತಿ ಕೂಡ ಇಡ್ಬೋದು. ಈ ಟೀ ಟ್ರೀ ಆಯಿಲ್ ಈಗ ನಾನು 20 ಮಿನಿಟ್ಸ್ ಆಯಿತು, ಒಣಗಿದೆ. ನೆಕ್ಸ್ಟ್ ನಾನು ಇದಕ್ಕೆ ಪುದೀನ ಎಲೆಯ ಪೇಸ್ಟನ್ನು ಹಚ್ಚಿಕೊಳ್ತಿದ್ದೇನೆ. ನೋಡಿ ಪಿಂಪಲ್ ಆಗಿದೆ ಅಲ್ಲಿಗೆ ಹಚ್ಕೊಳ್ಬೋದು, ನೀವು ಕೈಯಲ್ಲೇ ಹಚ್ಕೊಳ್ಬೋದು, ತೊಂದರೆ ಇಲ್ಲ. ಈ ಥರ ಪಿಂಪಲ್ ಇದ್ದಲ್ಲಿಗೆ ಇದನ್ನೆಲ್ಲ ಹಚ್ಕೊಳ್ಳೋದು. ಎಲ್ಲೆಲ್ಲಿ ಪಿಂಪಲ್ ಆಗಿದೆ ಅಲ್ಲಿಗೆ ನೀವು ಈ ಪುದೀನ ಪೇಸ್ಟನ್ನು ಹಚ್ಕೊಳ್ಬೇಕು, ಅಲೋವೆರಾ ಜೊತೆ ಮಿಕ್ಸ್ ಮಾಡಿದ್ದನ್ನು. ಇದನ್ನು ಹಚ್ಕೊಂಡು ನೀವು ಓವರ್ನೈಟ್ ಕೂಡ ಹಾಗೆ ಹಚ್ಚಿ ಮಲ್ಕೊಳ್ಬೋದು. ಅಟ್ಲೀಸ್ಟ್ 1 ಗಂಟೆ ಆದರೂ ಅದು ಒಣಗಲಿಕ್ಕೆ ಇರಬೇಕು. 1-2 ಗಂಟೆ ಇದ್ರೇ ಅದು ಅಷ್ಟು ಇಫೆಕ್ಟ್ ಆಗುತ್ತೆ. ಬೇಗನೆ ವಾಶ್ ಮಾಡಿಕೊಂಡ್ರೆ ಪಿಂಪಲ್ ವಾಸಿ ಆಗಲ್ಲ. ಆ ಪುದೀನದಲ್ಲಿ ಅಷ್ಟು ಅಂಶ ಇದೆ ಪಿಂಪಲನ್ನು ವಾಸಿ ಮಾಡುವಂಥದ್ದು. ಹಾಗೆ ಟೀ ಟ್ರೀ ಆಯಿಲ್ ನೀವು ಮೊದಲಿಗೆ ಹಚ್ಕೊಂಡಿದ್ದೀರಲ್ವ, ಅದು ಕೂಡ ಹಾಗೆಯೇ ಅರ್ಧ ಗಂಟೆ ಆದರೂ ಸ್ಕಿನ್ನಲ್ಲಿ ಇರಬೇಕು. ಹೀಗೆ ಇದನ್ನು ಓವರ್ನೈಟ್ ನೀವು ಹಚ್ಕೊಂಡು ನಿದ್ದೆ ಮಾಡ್ಬೋದು. ಬೆಳಿಗ್ಗೆ ಎದ್ದೇಳಬೇಕಾದ್ರೆ ನಿಮ್ಮ ಪಿಂಪಲ್ ತುಂಬಾ ಕ್ಯೂರ್ ಆಗಿರ್ತದೆ. ಪಿಂಪಲನ್ನು ಯಾವ ರೀತಿ ಮಾಯ ಮಾಡ್ಕೊಳ್ಳೋದು ಅಂತ ಹೇಳಿ ಈ ರೀತಿಯಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿಕೊಂಡು ನೋಡಿ, ಖಂಡಿತ ನಿಮ್ಮ ಪಿಂಪಲ್ ಮಾಯ ಆಗುತ್ತೆ. ಇದರಿಂದ ಸ್ಕಿನ್ನಿಗೆ ಕೂಡ ಇಫೆಕ್ಟ್ ಇಲ್ಲ. ನನ್ನ ಚಾನಲಲ್ಲಿ ಇದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆದ ಸ್ಕಿನ್ ಗ್ಲೋ ಆಗುವಂತಹ ವಿಡಿಯೋಸ್, ಟಿಪ್ಸ್ ಇರ್ಬೋದು, ಬ್ಯೂಟಿ ಟಿಪ್ಸ್, ಹಾಗೆ ಹೆಲ್ತ್ ಕೇರ್ ಟಿಪ್ಸ್, ಅಥವಾ ಕೂದಲನ್ನು ನಾವು ಯಾವ ರೀತಿ ಆರೋಗ್ಯವಾಗಿ ಇಟ್ಕೊಳ್ಬೋದು, ಕೂದಲು ಉದುರುವುದಕ್ಕೆ, ಡ್ಯಾಂಡ್ರಫಿಗೆ ಎಲ್ಲದಕ್ಕೆ ಕೂಡ ನ್ಯಾಚುರಲ್ ರೆಮಿಡೀಸ್ ನಾನು ಹೇಳ್ತಾ ಇರ್ತೇನೆ. ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ,
ಅದಕ್ಕೋಸ್ಕರ ನೀವು ಮಾಡಬೇಕಾದ ಕೆಲಸ ಖಂಡಿತ ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತದೆ. ಅದಕ್ಕೋಸ್ಕರ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಹಾಗೆ ಒಳ್ಳೆ ಬ್ಯೂಟಿಫುಲ್ ವೀಡಿಯೋಸನ್ನು ನೋಡಿ. ಅಲ್ಲಿವರೆಗೆ ನಮಸ್ಕಾರ.